ಹಲೋ ನನ್ನ ಕುಟುಂಬದವರೇ, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾವು ಈಸಿಯಾಗಿ ಸಿಂಪಲ್ಲಾಗಿ ಟೀಗೆ ಮಾಡುವಂಥ ಸ್ನ್ಯಾಕ್ಸ್ ಮಾಡಿ ತೋರಿಸ್ತೀನಿ ನಿಮಗೆ. ಮಂಗಳೂರಿನ ಫೇಮಸ್ ಇದು ಗೋಳಿ ಬಜೆ. ಬಜೆ ಬಜೆ ಗೋಳಿ ಬಜೆ ಎಲ್ಲರಿಗೂ ಇಷ್ಟ ಇರುತ್ತೆ, ಮಕ್ಕಳಿಗೂ ಇಷ್ಟ ಆಗುತ್ತೆ, ಮಾಡಲಿಕ್ಕೂ ಸುಲಭ ಇದು, ಹಾಗೂ ತಿನ್ನಲಿಕ್ಕೂ ತುಂಬ ಸುಲಭ. ಓಕೆ, ಚಟ್ನಿದೊಟ್ಟಿಗೆ ತುಂಬ ಅಥವಾ ಸಾಂಬಾರೊಟ್ಟಿಗೆ ತುಂಬ ಚೆನ್ನಾಗಾಗುತ್ತೆ. ಬೆಳಿಗ್ಗೆ ಅಥವಾ ಸಂಜೆ ಸ್ನ್ಯಾಕ್ಸ್ಗೆ ಇನ್ನೂ ಚೆನ್ನಾಗಾಗುತ್ತೆ. ಓಕೆ, ಇದಕ್ಕೆ ಏನೆಲ್ಲ ಬೇಕಂತ ನಿಮಗೆ ತೋರಿಸ್ತೀನಿ ಬನ್ನಿ. ಇದಕ್ಕೆ ನಾನಿಲ್ಲಿ 2 ಕಪ್ಪಷ್ಟು ಮೈದಾ ತೊಗೊಂಡಿದ್ದೀನಿ. ಇದಕ್ಕೆ ಮೈದಾನೇ ಬೇಕು, ಹಾಗಾಗಿ ನೋಡಿ, ಇಷ್ಟು ದಪ್ಪ ಇದ್ದರೆ ಸಾಕು. ನೋಡ್ತಾ ಇದ್ದೀರಲ್ಲ ನೀವು, ಇಷ್ಟು ದಪ್ಪ ಇದ್ದರೆ ಸಾಕು ಇದು. ಓಕೆ, ಈಗ ಇದನ್ನು ನಾವು ಮುಚ್ಚಿಡೋಣ. ಇದನ್ನು ನೀವು ಬೇಕಿದ್ದರೆ ಅರ್ಧ ಗಂಟೆಯಲ್ಲಿ ಸಹ ಮಾಡ್ಬೋದು. ನಾನಿದನ್ನು 2 ಗಂಟೆ ತನಕ ಮುಚ್ಚಿಡ್ತಾ ಇದ್ದೀನಿ, ತುಂಬ ಚೆನ್ನಾಗಿ ಬರುತ್ತೆ. ಓಕೆ, ಈಗ 2 ಗಂಟೆಯಷ್ಟು ಆಗಿದೆ. ಈಗ ನಾನೊಂದು ಕಪ್ಪಲ್ಲಿ ನೀರು ತೊಗೊಂಡಿದ್ದೀನಿ, ನೋಡ್ಬೋದು. ಈ ರೀತಿ ಕೈ ಮುಳುಗಿಸಿ ನೋಡಿ, ಈ ರೀತಿ ತೆಗೆದು ಸೈಡಿಂದ ಈ ರೀತಿ ತೆಗೆದು ಹೀಗೆ ಹಾಕೋದು ಅಷ್ಟೇ. ನೋಡಿ, ಈ ರೀತಿ ಸೈಡಿಂದ ತೆಗೆದು ಎಣ್ಣೆಯಲ್ಲಿ ಈ ರೀತಿ ಬಿಡಬೇಕು. ಈ ರೀತಿ ಸೈಡಿಂದ ತೆಗೆದು ಈ ರೀತಿ ಬಿಡಬೇಕು.
ಹಾಕಿದ ತಕ್ಷಣ ತೆಗೆದ ತಕ್ಷಣ ಇದಕ್ಕೆ ಹಾಕಿಬಿಡಿ, ಸ್ವಲ್ಪ ಹೊತ್ತು ಹಾಗೆ ಬಿಡಿ, ಆಮೇಲೆ ಹಾಕಿ. ಯಾಕೆಂದರೆ ಎಣ್ಣೆ ತುಂಬ ತಣ್ಣಗಾಗಿರುತ್ತೆ, ಹಾಗಾಗಿ ಸ್ವಲ್ಪ ಒಂದು ಅರ್ಧ ನಿಮಿಷ ಇಟ್ಟು ಆಮೇಲೆ ನೀವು ಇದನ್ನು ಇನ್ನೊಮ್ಮೆ ಈ ಥರ ಹಾಕಿ. ನೋಡಿ ಸರಿಯಾಗಿ ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ಹಾಕೋದು, ಸೈಡಿಂದ ತೆಗೆದು ನೋಡಿ, ಈ ಥರ ಸೈಡಿಂದ ತೆಗೆದು ಹಾಕಿ. ನೋಡಿದ್ರಲ್ಲ, ಇದೇ ಥರ ಬಿಟ್ಟರೆ ಆಯಿತು. ನಿಮ್ಮ ದೊಡ್ಡ ಬೆರಳು ಇರುತ್ತೆ ನೋಡಿ, ಅದರಿಂದ ಸ್ವಲ್ಪ ಈ ರೀತಿ ದೂಡಿದ್ರೆ ಆಯಿತು, ಅದು ಕೆಳಗೆ ಬೀಳುತ್ತೆ ಎಣ್ಣೆಯಲ್ಲಿ. ಇದನ್ನು ಸಹ ಹಾಗೆ ನಾನು ಆವಾಗ ಹೇಳಿದೆ ನೋಡಿ, ಹಾಕಿದ ತಕ್ಷಣ ಸ್ವಲ್ಪ ಹೊತ್ತು ಬಿಡಿ, ಆಮೇಲೆ ಸ್ಪೂನ್ ಹಾಕಿ. ಚೆನ್ನಾಗಿ ಒತ್ತಿ ಹಿಡಿದು ಇದು ರೌಂಡ್ ಇರೋದರಿಂದ ತಿರುಗೋದಿಲ್ಲ ನೋಡಿ. ನಾವು ಎಷ್ಟು ಇದನ್ನು ಟರ್ನ್ ಮಾಡಿದರೂ ಇದು ಟರ್ನ್ ಆಗ್ತಾ ಇಲ್ಲ, ನೀವು ನೋಡ್ಬೋದು. ಹಾಗಾಗಿ ನಾವು ಸ್ಪೂನನ್ನು ಸ್ವಲ್ಪ ಒತ್ತಿ ಹಿಡಿದು ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಇಲ್ಲದಿದ್ದರೆ ಒಂದು ಸೈಡ್ ಫ್ರೈ ಆಗುತ್ತೆ, ಒಂದು ಸೈಡ್ ಫ್ರೈ ಆಗೋದಿಲ್ಲ, ಹಾಗೆ ಆಗುತ್ತೆ. ಹಾಗಾಗಿ ನಾವು ಇಡೀ ದಿನ ಅದನ್ನು ಸ್ಪೂನನ್ನು ಇದು ಮಾಡಿ ಫ್ರೈ ಮಾಡಬೇಕು. ನೋಡಿ ಈಗ ಇಷ್ಟು ಕಲರ್ ಬಂದಿದೆ, ನಾನು ತೆಗಿತಾ ಇದ್ದೀನಿ ಇದನ್ನು. ನಾನೀಗ ಒಂದು ನಿಮಗೆ ಇದನ್ನು ಇದು ಮಾಡಿ ತೋರಿಸ್ತೀನಿ ಈಗ ಯಾವ ರೀತಿ ಒಳಗೆ ಇದೆ ಅಂತ ಹೇಳಿ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ, ಒಳಗೆ ಇಷ್ಟು ಇದ್ದರೆ ಸಾಕು. ತುಂಬ ದಪ್ಪ ಮಾಡಿದರೆ ಒಳಗೆ ತುಂಬ ಇರುತ್ತೆ ನೋಡಿ, ಹೀಗೆ ಇರಬೇಕು, ತುಂಬ ಚೆನ್ನಾಗಾಗುತ್ತೆ ಇದು. ಬಿಸಿ ಬಿಸಿ ಇರುವಾಗಲೇ ಇದನ್ನು ತಿನ್ನಬೇಕು ನಾವು. ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ. ಓಕೆ, ಬೆಳಗಿನ ಟೀ ಇರಲಿ ಅಥವಾ ಸಂಜೆಯ ಟೀ ಇರಲಿ, ಕಾಫಿ ಇರಲಿ, ಎಲ್ಲದೊಟ್ಟಿಗೆ ಇದು ಬಿಸಿ ಬಿಸಿಯಾಗಿ ಚಟ್ನಿಯೊಟ್ಟಿಗೆ ತಿಂದರೆ ತುಂಬ ಟೇಸ್ಟ್ ಆಗಿರುತ್ತೆ. ಹಾಗೂ ತುಂಬ ಕೆಲಸನೂ ಇಲ್ಲ ಇದಕ್ಕೆ, ಬೇಗನೆ ಆಗಿ ಹೋಗುತ್ತೆ. ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗ್ಬೋದು, ಒಮ್ಮೆ ಟ್ರೈ ಮಾಡಿ ನೋಡಿ. ಎಲ್ಲ ಈಸಿ ಆಗುವಂಥ ರೆಸಿಪೀಸ್ ನಿಮಗೆ ಯಾವ ಥರ ನಾನು ಈಸಿ ಮಾಡ್ಬೋದು ಅಷ್ಟು ಈಸಿಯಲ್ಲಿ ಮಾಡಿ ಹಾಕ್ತಾಯಿದ್ದೀನಿ. ಹಾಗಾಗಿ ಪ್ಲೀಸ್ ನೀವೆಲ್ಲರೂ ಟ್ರೈ ಮಾಡಿ, ತುಂಬ ಖುಷಿಯಾಗುತ್ತೆ ನನಗೆ ನೀವೆಲ್ಲರೂ ಟ್ರೈ ಮಾಡಿದರೆ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಾಗಿತ್ತಂತೇಳಿ. ಸುಮಾರು ಜನ ಸುಮಾರು ರೀತಿಯಲ್ಲಿ ಮಾಡ್ತಾರೆ, ಆದರೂ ನಾನು ಹೇಳುವ ರೀತಿಯಲ್ಲಿ ನೀವು ಮಾಡಿದರೆ ಇನ್ನೂ ನಿಮ್ಗೆ ಈಸಿ ಆಗುತ್ತೆ. ಟ್ರೈ ಮಾಡಿ ನೋಡಿ ಅಂತ ಹೇಳ್ತೀನಿ ಅಷ್ಟೇ. ಓಕೆ, ಯಾರಾದರೂ ಇನ್ನೂ ಕೂಡ ಇಷ್ಟೆಲ್ಲ ನೋಡಿದರೂ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲದಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಯಾರಿಗೆಲ್ಲ ಈ ತಿಂಡಿ ತುಂಬ ಇಷ್ಟ ಉಂಟು ನೋಡಿ, ಅವರು ಖಂಡಿತವಾಗಲೂ ನೀವು ಲೈಕ್ ಮಾಡ್ತೀರಂತ ನನಗೆ ಗೊತ್ತೇ ಉಂಟು. ಹಾಗಾಗಿ ನಾನೀಗ ಹೋಗಿ ಬರ್ತೀನಿ, ನೆಕ್ಸ್ಟ್ ವೀಡಿಯೋದೊಟ್ಟಿಗೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.